ರಾಜ ಮಹಾರಾಜರ ಓಲಗ ಚಾವಡಿಯಂತೆ ವೈಭವೋಪೇತವಾಗಿ ಕಂಗೊಳಿಸುವ ಕಲಾತ್ಮಕವಾದ ಸಭಾಂಗಣಕ್ಕೆ ಅಡಿಯಿಟ್ಟಂತೆ ಮೊದಲಿಗೆ ಕಾಣುವ ಮೂರ್ತಿ ವಿಘ್ನ ವಿನಾಶಕನಾದ ಮಹಾಗಣಪತಿಯದು. ಜಯ ವಿಘ್ನೇಶ್ವರ, ಜಯ ವಿದ್ಯೇಶ್ವರ, ಜಯ ವಿಘ್ನೇಶ್ವರ, ಜಯ ವಿದ್ಯೇಶ್ವರ. ಆದಿ ಪೂಜಿತನಾದ ವಿನಾಯಕ ಕೇವಲ ಚೌತಿಯ ಉತ್ಸವಕ್ಕಷ್ಟೇ ಸೀಮಿತನಾದವನಲ್ಲ. ನಮ್ಮ ಎಲ್ಲ ಹಬ್ಬ ಹರಿದಿನಗಳಲ್ಲೂ ಅವನಿಗೆ ಮೊದಲ ಪೂಜೆ ಸಲ್ಲಲೇಬೇಕೆಂಬ ಸಂದೇಶವನ್ನಿಲ್ಲಿ ಕಾಣಬಹುದಾಗಿದೆ. ಶಕ್ತಿ ದೇವತೆಯ 3 ಸ್ವರೂಪಗಳಾದ ಮಹಾಗೌರಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯರು ಏಕೀಭವಿಸಿದ ಪರಾಶಕ್ತಿ ರೂಪವೇ ಆದಿಶಕ್ತಿಯದು. ಓಂಕಾರ ಸ್ವರೂಪಿಣಿಯಾದ ಈಕೆ ತನ್ನ ತ್ರಿಗುಣಗಳನ್ನೇ ಸಾಕಾರಗೊಳಿಸಿ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದಳು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತಳಾಗಿ ಶರಣು ಬಂದವರ ಸರ್ವಾಭೀಷ್ಟಗಳನ್ನು ನೆರವೇರಿಸುವ ಮೂಲಮಾತ್ರ ಶಕ್ತಿ ಎನಿಸಿದಳು. ಈ ಕಾರಣಕ್ಕಾಗಿಯೇ ಮಂಗಳೂರು ದಸರಾದಲ್ಲಿ ಆದಿಶಕ್ತಿಗೆ ಪ್ರಥಮ ಸ್ಥಾನವನ್ನು ನೀಡಲಾಗಿದೆ. ಸರ್ವಮಂಗಲ ಮಾಂಗಲ್ಯೇ ಆಶ್ವಿಜ ಶುಕ್ಲ ಪಾಡ್ಯದಿಂದ ದೇವಿಯ ವಿವಿಧ ರೂಪಗಳ ಆರಾಧನೆಗೆ ಆರಂಭವಾಗುತ್ತದೆ. ಇದನ್ನೇ ನವದುರ್ಗಾರಾಧನೆ ಎನ್ನುವುದು. ನವದುರ್ಗೆಯರಲ್ಲಿ ಪ್ರಥಮ ಆರಾಧನೆ ಪಡೆಯುವವಳು ಶೈಲಪುತ್ರಿ. ಹಿಂದಣ ಜನ್ಮದಲ್ಲಿ ದಕ್ಷನ ಪುತ್ರಿಯಾದ ದಾಕ್ಷಾಯಣಿಯಾಗಿದ್ದಳು. ದಕ್ಷಯಜ್ಞದಲ್ಲಿ ಯೋಗಾಗ್ನಿಯಿಂದ ದಗ್ಧಳಾಗಿ ಈಕೆ ಮುಂದೆ ಪರ್ವತರಾಜ ಮತ್ತು ಮೇನಕೆಯರಿಗೆ ಮಗಳಾಗಿ ಹುಟ್ಟಿ ಪಾರ್ವತಿ ಎನಿಸಿದಳು. ಶೈಲಪುತ್ರಿ ಎಂಬುದು ಇವಳ ಅನ್ವರ್ಥನಾಮ. ಶ್ರೀರಂಗಧಾಮೇಶ್ವರಿ ಪರ್ವತರಾಜನ ಪುತ್ರಿಯಾಗಿ ಅವತರಿಸಿ ನೈಷ್ಠಿಕ ಬ್ರಹ್ಮಚರ್ಯದಿಂದ ಶಿವನನ್ನೇ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನಾಚರಿಸಿದ ದೇವಿಯ ಇನ್ನೊಂದು ರೂಪವನ್ನು ಬ್ರಹ್ಮಚಾರಿಣಿ ಎನ್ನುವರು. ನವರಾತ್ರಿಯ 2ನೇ ದಿನದ ಪೂಜೆ ಈಕೆಗೆ ಸಲ್ಲುತ್ತದೆ. ದೈತ್ಯ ಸಂಹಾರಕ್ಕಾಗಿ ಅವತಾರವೆತ್ತಿದ ಜಗಜ್ಜನನಿಯ 3ನೆಯ ರೂಪ ಚಂದ್ರಘಂಟಾದೇವಿಯದು. ಇವಳ ಮಸ್ತಕದಲ್ಲಿ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನಿರುತ್ತಾನೆ. ಆದ್ದರಿಂದಲೇ ಚಂದ್ರಘಂಟಾ ಎಂಬ ಹೆಸರು ಹೇಳಲಾಗುತ್ತದೆ. ನವರಾತ್ರಿಯ 3ನೇ ದಿನ ಇವಳನ್ನು ಪೂಜಿಸಲಾಗುತ್ತದೆ. ಜಯಲಕ್ಷ್ಮೀ ಸರಸ್ವತಿ. 4ನೆಯ ದಿನದ ಆರಾಧನೆ ಪಡೆಯುವ ದೇವಿ ಕೂಷ್ಮಾಂಡಿನಿ. ಎಲ್ಲೆಡೆ ಅಂಧಕಾರವೇ ತುಂಬಿದಾಗ ತನ್ನ ಮಂದಸ್ಮಿತದಿಂದ ಬ್ರಹ್ಮಾಂಡವನ್ನು ಉಂಟು ಮಾಡಿದವಳು ಈಕೆ. ಕುಂಬಳಕಾಯಿ ಬಲಿಯಲ್ಲಿ ಪ್ರೀತಿ ಇರುವ ಈಕೆಗೆ ಕೂಷ್ಮಾಂಡಿನಿ ಎನ್ನುವುದು ರೂಢನಾಮವಾಗಿ ಬಂದಿದೆ. ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ. ಕುಮಾರ ಅಥವಾ ಸ್ಕಂದನ ತಾಯಿಯಾದ ಜಗಜ್ಜನನಿಯ 5ನೆಯ ರೂಪವೇ ಸ್ಕಂದಮಾತಾ. ಈಕೆಯ ತೊಡೆಯಲ್ಲಿ ಸ್ಕಂದನು ಕುಳಿತಿರುವನು. ತಾಯ ಮಮತೆಯಿಂದ ಭಕ್ತರನ್ನು ಪರಿಪಾಲಿಸುವ ಈಕೆ ವಿಶುದ್ಧ ಚಕ್ರದಲ್ಲಿ ಯೌಗಿಕ ಉಪಾಸನೆಗೆ ಒಳಪಡುವಳು. ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಮಹಾದೇವಿ. ನವರಾತ್ರಿಯ 6ನೇ ದಿನ ಪೂಜೆಗೊಳ್ಳುವ ದೇವಿ ಕಾತ್ಯಾಯಿನಿ. ಮಹಿಷಾಸುರನ ಸಂಹಾರಕ್ಕಾಗಿ ಬ್ರಹ್ಮ, ವಿಷ್ಣು, ಈಶ್ವರ ಮತ್ತು ಎಲ್ಲಾ ದೇವತೆಗಳು ತಮ್ಮ ತಮ್ಮ ತೇಜಸ್ಸುಗಳ ಅಂಶವನ್ನಿತ್ತು ಉತ್ಪನ್ನ ಮಾಡಿದ ದೇವಿ ಈಕೆ. ಮಹರ್ಷಿ ಕಾತ್ಯಾಯನರು ಇವಳನ್ನು ಮೊತ್ತಮೊದಲು ಪೂಜಿಸಿದರು. ಇವಳು ತನ್ನ ಪುತ್ರಿಯಾಗಿ ಜನಿಸಬೇಕೆಂದು ಕಥಾ ಎಂಬ ಋಷಿ ಬಯಸಿದಾಗ ಅದನ್ನು ನೆರವೇರಿಸಿದ ಕಾರಣದಿಂದ ಕಾತ್ಯಾಯಿನಿ ಎನಿಸಿಕೊಂಡಳು. ವಂದೇ ಜಗತ್ಕಾರಣಂ. ಕಪ್ಪಾದ ಶರೀರ, ಉದ್ದನೆಯ ಕೂದಲು, ಉಗ್ರವಾದ 3 ಕಣ್ಣುಗಳು, ಹೊರಗೆ ಚಾಚಿದ ಕೆನ್ನಾಲಿಗೆ, 4 ಕೈಗಳು, ಬೆಂಕಿಯ ಜ್ವಾಲೆ ಮತ್ತು ಮಿಂಚಿನ ಮಾಲಗಳನ್ನೇ ಆಯುಧವಾಗಿಸಿ ಕತ್ತೆಯನ್ನು ವಾಹನವಾಗಿ ಉಳ್ಳ ದೇವಿ ಕಾಲರಾತ್ರಿ ಅಥವಾ ಮಹಾಕಾಳಿ. ದುಷ್ಟ ಸಂಹಾರಕ ಹಾಗೂ ಶಿಷ್ಟ ಪರಿಪಾಲಕ ಅಭಿವ್ಯಕ್ತಿ ಈಕೆಯದು. ನವರಾತ್ರಿಯ 7ನೇ ದಿನ ಇವಳ ಉಪಾಸನೆ ನಡೆಯುತ್ತದೆ. ಕೋಲಾಸುರ ಭಯಂಕರಿ
ಸರ್ವಪಾಪಹರೇ ಶ್ರೀ ದುರ್ಗೆಯ 8ನೆಯ ಸ್ವರೂಪ ಮಹಾಗೌರಿಯದು. ಇದು 8 ವರ್ಷದ ಬಾಲಿಕೆಯ ರೂಪ. ಶಿವನನ್ನು ವರಿಸಿದ ಪಾರ್ವತಿಯೇ ಈಕೆ. ಕಪ್ಪಗಿದ್ದ ಇವಳ ಶರೀರ ಶಿವನು ಮಾಡಿಸಿದ ಗಂಗಾ ಸ್ನಾನದಿಂದಾಗಿ ಬೆಳ್ಳಗಾದ್ದರಿಂದ ಅಚ್ಚ ಗೌರವವರ್ಣದ ಈ ದೇವಿಗೆ ಮಹಾಗೌರಿ ಎಂದು ಹೆಸರಾಯಿತು. ಸರ್ವ ದುಃಖಹರೇ ದೇವಿ ಮಹಾಲಕ್ಷ್ಮಿ. ಎಲ್ಲಾ ಬಗೆಯ ವಿಶೇಷ ಸಿದ್ಧಿಗಳನ್ನು ನೀಡುವವಳೇ ಸಿದ್ಧಿದಾತ್ರಿ. ನವದುರ್ಗೆಯರಲ್ಲಿ ಈಕೆ ಕೊನೆಯವಳು. ಶಿವನು ಈಕೆಯ ಅನುಗ್ರಹದಿಂದಲೇ ಸಕಲ ಸಿದ್ಧಿಗಳನ್ನು ಪಡೆದುಕೊಂಡನು. ಇವಳಿಂದಾಗಿ ದೇವಿಯ ಅರ್ಧ ಶರೀರವನ್ನು ಪಡೆದು ಶಿವ ಅರ್ಧನಾರೀಶ್ವರನಾದ. ನವರಾತ್ರಿಯ 9ನೆಯ ದಿನ ಈಕೆಯ ಪೂಜೆ ನಡೆಯುತ್ತದೆ. ಸಾಧಕರು ನವರಾತ್ರಿಯ ಕೊನೆಯ ದಿನ ತಮ್ಮ ಸಾಧನೆಗಳ ಸಿದ್ಧಿಯನ್ನು ಪಡೆಯುತ್ತಾರೆ. ನವರಾತ್ರಿಯ ಮಹೋತ್ಸವವು ಶ್ರೀ ಅನ್ನಪೂರ್ಣೇಶ್ವರಿ ಎನಿಸಿದ ಆದಿಶಕ್ತಿ ಪರಮೇಶ್ವರಿಗೆ ನಡೆಯುವುದಾದರೂ ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರಾದಲ್ಲಿ ಪ್ರಧಾನ ದೇವತೆಯಾಗಿ ಪೂಜೆಗೊಳ್ಳುವವಳು ವಿದ್ಯಾಧಿದೇವತೆಯಾದ ಶಾರದಾಂಬೆ. ಜಗಜ್ಜನನಿ ದೇವಿಯು ಮಹಾ ಸರಸ್ವತಿಯಾಗಿ ಚಂಡಮುಂಡ, ರಕ್ತಬೀಜ, ಶುಂಭಾಸುರರೇ ಮೊದಲಾದ ದುಷ್ಟರನ್ನು ವಧಿಸಿ ದೇವತೆಗಳಿಗೆ ರಕ್ಷಣೆ ನೀಡಿ ಲೋಕಕ್ಕೆ ಸನ್ಮಂಗಳವನ್ನು ಕರುಣಿಸಿದ ಕಾರಣಕ್ಕಾಗಿಯೇ ವಿಜಯದಶಮಿಯವರೆಗೆ ಆಕೆಯ ಮೂರ್ತಿಯನ್ನಿರಿಸಿ ಪೂಜಿಸಲಾಗುತ್ತದೆ. ಇವಳು ಅಕ್ಷರಾಭಿಮಾನಿ ದೇವತೆಯಾದ್ದರಿಂದ ಕೈಯಲ್ಲಿ ಪುಸ್ತಕ, ಜಪಮಾಲೆಗಳನ್ನು ಧರಿಸಿದ್ದಾಳೆ. 64 ಕಲೆಗಳ ಅಧಿಷ್ಠಾತ್ರಿ ದೇವಿಯಾದ್ದರಿಂದ ಸಂಗೀತವಾದ್ಯವಾದ ವೀಣೆ ಹಾಗೂ ನಾಟ್ಯವಾಡುವ ನವಿಲು ಇವಳೊಂದಿಗೆ ಸದಾ ಇರುತ್ತವೆ. ಎಳೆಯ ಮಕ್ಕಳಿಗೆ ವಿದ್ಯಾರಂಭ ಮಾಡಲು ಸರಸ್ವತಿ ಪೂಜೆಯ ಪರ್ವಕಾಲವು ಪ್ರಶಸ್ತವಾಗಿರುವುದರಿಂದ ವಿಜಯದಶಮಿಯನ್ನು ವಿದ್ಯಾದಶಮಿ ಎಂದು ಕರೆಯಲಾಗುತ್ತದೆ. ಯಾ ಕುಂದೇಂದು ತುಷಾರಹಾರಧವಲ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತ ಪದ್ಮಾಸನಾ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಕೃತಿಭಿಃ ದೇವೈ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಮಹಾಗಣಪತಿ, ಆದಿಶಕ್ತಿ, ಶೈಲಪುತ್ರಿಯೇ ಮೊದಲಾದ 9 ದೇವಿಯರು ಹಾಗೂ ಸರಸ್ವತಿ ವಿಗ್ರಹಗಳನ್ನೊಳಗೊಂಡ ಸಭಾಂಗಣ ಇಂದ್ರನ ಅಮರಾವತಿಯಂತೆ ಕಂಗೊಳಿಸಿತು. ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರ್ಯಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ.